ಹಲೋ ಎವ್ರಿವನ್, ನಮಸ್ಕಾರ ಸ್ನೇಹಿತರೆ. ನನ್ನ ಈ ಹೊಸ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲ ವಿಡಿಯೋ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಬೇಕು. ಮುಂದೆ ಇನ್ನೂ ಚೆನ್ನಾಗಿ ಲರ್ನ್ ಮಾಡಿಕೊಂಡು ಮೆಹಂದಿ ರಿಲೇಟೆಡ್ ಟಿಪ್ಸ್ ಆ್ಯಂಡ್ ಕ್ಲಾಸಸ್ ಶೇರ್ ಮಾಡ್ತೀನಿ. ಇವಾಗ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ. ಹೆಚ್ಚಿನವರು ನನಗೆ ಕೇಳುವ ಪ್ರಶ್ನೆ ಏನಂದರೆ, ಒಂದು ವಾರದಲ್ಲಿ ನಮ್ಮ ಮೆಹಂದಿ ಕೋನ್ ಹಾಳಾಗುತ್ತೆ, ಕೋನ್ಸಿಂದ ಕಲರ್ ಬರಲ್ಲ, ಕೋನ್ಸ್ ನೀರಾಗಿ ಹೋಗುತ್ತೆ, ಡಿಸೈನ್ ಡ್ರಾ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ರೀಸನ್ ಮೆಹಂದಿ ಕೆಟ್ಟದಂತಲ್ಲ, ಮೆಹಂದಿ ಮಾಡಿದ್ದು ತಪ್ಪಲ್ಲ. ನಮ್ಮಿಂದ ಆಗೋ ಒಂದು ಸಣ್ಣ ತಪ್ಪು ಅದೇನೆಂದರೆ ಪ್ರಾಪರ್ ಸ್ಟೋರೇಜ್ ಇರುವುದಿಲ್ಲ. ಅಂದರೆ ಇವಾಗ ಆರ್ಗ್ಯಾನಿಕ್ ಮೆಹಂದಿ ಕೋನ್ಸ್ ರೂಮ್ ಟೆಂಪ್ರೇಚರ್ನಲ್ಲಿ ಹೆಚ್ಚು ದಿನ ಇಟ್ಟರೆ ಅದರ ಕ್ವಾಲಿಟಿ ನಿಧಾನವಾಗಿ ಕಡಿಮೆ ಆಗುತ್ತದೆ. ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ಅದು ಬೇಗ ಹಾಳಾಗತ್ತೆ. ಅದಕ್ಕೆ ಸೊಲ್ಯೂಷನ್ ನಾನೀಗ ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆ? ಮತ್ತು ಮೆಹಂದಿ ಕೋನ್ಸ್ಗಳನ್ನು ಸರಿಯಾಗಿ ಕವರ್ ಮಾಡಿ, ಏರ್ ವಾಟರ್ ಎಲ್ಲ ಅಂದರೆ ಹೋಗಬಾರ್ದು, ಏರ್ ಹೋಗಬಾರ್ದು, ವಾಟರ್ ಹೋಗಬಾರ್ದು, ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕೊಂಡು ನೀವು ಪ್ಯಾಕ್ ಮಾಡಿ ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು. ಫ್ರೀಝರಲ್ಲಿ ಸ್ಟೋರ್ ಮಾಡಿದ್ರೆ ನಿಮ್ಮ ಕೋನ್ಸ್ 1 or 2 ಮಂತ್ ಆದರೂ ಫ್ರೆಶ್ ಆಗಿರುತ್ತೆ, ಕಲರ್ ಫ್ರೆಶ್ ಡಾರ್ಕೇ ಬರುತ್ತೆ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕೋನ್ ಹೇಗೆ ಮಾಡಬೇಕು, ಹೇಗೆ ಸ್ಟೋರ್ ಮಾಡಬೇಕು, ಕೋನ್ಸ್ ಹೇಗೆ ರ್ಯಾಪ್ ಮಾಡಬೇಕು, ಫ್ರೀಝರ್ನಲ್ಲಿ ಯಾವ ಪ್ಲೇಸಲ್ಲಿ ಇಡಬೇಕು, ಯೂಸ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಹೊತ್ತಿನ ಮುಂಚೆ ನೀವು ಕೋನ್ಸ್ನ ತೆಗಿಬೇಕು, ಎಷ್ಟೊತ್ತಾದಮೇಲೆ ಯೂಸ್ ಮಾಡಬೇಕು, ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಡೀಟೇಲ್ಸಾಗಿ ಕ್ಲಾಸ್ ಬೇಕಂದರೆ ನೀವು ಕಮೆಂಟಲ್ಲಿ ನಂಗೆ ಹೇಳಿ, ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಕರೆಕ್ಟ್ ಸಂಡೇ 5 PM ಇರುತ್ತೆ. ಆವಾಗ ನೀವು ಎಲ್ಲರೂ ಮಿಸ್ ಮಾಡದೆ ನೋಡಬೇಕು. ಇವತ್ತಿನ ಕ್ಲಾಸ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ನಿಮ್ದು ಒಂದು ಚಿಕ್ಕ ಸಪೋರ್ಟ್ ನನಗೆ ತುಂಬ ಖುಷಿ ಕೊಡುತ್ತೆ. ಇದು ನನ್ನ ಮೊದಲ ವಿಡಿಯೋ. ಏನಾದರೂ ತಪ್ಪಿದೆ ಕ್ಷಮಿಸಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ವಿಡಿಯೋ ಯೂಸ್ಫುಲ್ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಡೌಟ್ಸ್ ಕ್ವಶನ್ಸ್ ಏನೇ ಇದ್ರೂ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಇಷ್ಟು ಪೇಷನ್ಸಿಂದ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.